ಹಲೋ ಎವ್ರಿವನ್, ವೆಲ್ಕಮ್ ಟು ಶೀಲಾ ಗಿರೀಶ್ ವ್ಲಾಗ್. ಇವತ್ತು ವಿಡಿಯೋ ಬಂದು ಇದು ಒಂದು ವರಲಕ್ಷ್ಮಿ ಹಬ್ಬದಲ್ಲಿ ನಾನು ವಿಡಿಯೋ ಮಾಡಿರೋ ಅಂಥದ್ದು. ಇದು ಒಂದು ಯೂಟ್ಯೂಬಲ್ಲಿ ಹಾಕಲೇ ಇಲ್ಲ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ಇವತ್ತು ಹಾಕ್ತಾಯಿದ್ದೀನಿ. ವರಲಕ್ಷ್ಮಿ ಹಬ್ಬಕ್ಕೆ ನಾನು ಈ ಥರ ಸಿಂಪಲಾಗಿ ಕಳಶ ಕುಳಿಸಿ ಹಿಂದೆ ಎಲ್ಲ ಈ ಥರ ಡೆಕೋರೇಷನ್ ಮಾಡಿ ಹಾಕಿದ್ದೀನಿ. ಸೊ ಸೀರೆ ಹೇಗೆ ಉಡಿಸ್ದೆ, ಡೆಕೋರೇಷನ್ ಹೇಗೆ ಮಾಡಿದೆ ಅನ್ನೋ ಕಂಪ್ಲೀಟ್ ವಿಡಿಯೋ ಬೇಕಾದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದಟ್ ನೆಕ್ಸ್ಟ್ ಇಯರ್ ವರಲಕ್ಷ್ಮಿ ಹಬ್ಬಕ್ಕೆ ನಾನು ನೀಟಾಗಿ ಹೇಗೆ ಮಾಡಿದೆ ಅನ್ನೋದು ವಿಡಿಯೋ ಕೂಡ ಹಾಕ್ತೀನಿ ಯೂಟ್ಯೂಬಲ್ಲೇ. ಸೊ ಇದು ಒಂದು ಹಾರ ಕೂಡ ನಾವೇ ಮಾಡಿರೋದು. ಸ್ಯಾರಿ ಕೂಡ ನಾನೇ ಡ್ರ್ಯಾಪ್ ಮಾಡಿ, ಸೊ ಸ್ಯಾರಿ ಕೂಡ ನಾನೇ ಉಟ್ಸಿರೋದು. ಎಲ್ಲ ಕಂಪ್ಲೀಟ್ ಡೆಕೋರೇಷನ್ ನಾನು ಒಬ್ಬಳೇ ಮಾಡಿರೋದು. ಸೊ ನೈಟೆಲ್ಲ ನಿದ್ದೆ ಮಾಡ್ದಿರ ಮಾಡಿದ್ದೀನಿ. ನೀಟಾಗಿ ಹೂವಿಗೆ ಪೂಜೆ, ದೇವ್ರಿಗೆಲ್ಲ ಹೂವು ಹಾಕಿ, ಹೂವು ಎಲ್ಲ ಹಾಕಿಬಿಟ್ಟು ಸ್ಟ್ಯಾಂಡ್ ಇಟ್ಬಿಟ್ಟು ನೀಟಾಗಿ ಈ ಥರ ಮಾಡಿದ್ದೀನಿ. ಆ ಕಡೆ ಈ ಕಡೆ ಬಾಳೆ ದಿಂಡೆಲ್ಲ ಇಟ್ಟು ಏನೇನು ಫ್ರೂಟ್ಸ್ ತಂದಿದೆ ಸಿಂಪಲ್ಲಾಗೇ ಇಟ್ಟು ಮಾಡಿದ್ದೀನಿ. ಆ್ಯಂಡ್ ಹೂವು ಎಲ್ಲ ನಾವೇ ಕಟ್ಟಿರೋದು, ಅಂದರೆ ನಾನೇ ಕಟ್ಟಿ ಹಾರ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಮನೆಯಲ್ಲೇ ರವೆ ಉಂಡೆ, ಕರ್ಜಿಕಾಯಿ, ಚಕ್ಲಿ, ನಿಪ್ಪಟ್ಟು ಮತ್ತು ಇಷ್ಟು ಐಟಮ್ ಮಾಡಿದ್ದೀನಿ. ಆ್ಯಂಡ್ ಒಂದು 5 ಥರ ಫ್ರೂಟ್ಸ್ ತೊಗೊಂಬಂದಿಕ್ಕಿದ್ದೀನಿ. ಅರ್ಶಿನ ಕುಂಕುಮಕ್ಕೆ ಎಲೆ, ಅಡಿಕೆ, ಬಾಳೆಹಣ್ಣು ಅದೆಲ್ಲ ತೊಗೊಂಬಂದಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇದು ಜ್ಯುವೆಲ್ರಿ ಬಂದು ಲಕ್ಷ್ಮಿಗೆ ಅಂತಲೇ ಇಟ್ಟಿರೋದು. ಲಾಂಗ್ ಜ್ಯುವೆಲ್ರಿ ಇದೆಲ್ಲ ಆರ್ಟಿಫಿಷಿಯಲ್ಲೇ ನಾನು ಹಾಕಿರೋದು ದೇವಿಗೆ. ಸೊ ಈ ಥರ ಪಾಪಡಿ ಬಟ್ಟು ಎಲ್ಲ ಕೂಡ ಹಾಕಿದ್ದೀನಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದ್ಯಾಟ್ ಈ ಥರ ಡೆಕೋರೇಷನ್ ಮಾಡಿರೋಂತಹ ವಿಡಿಯೋ ಹಾಕೋಕ್ಕೆ ನನಗೂ ಕೂಡ ತುಂಬ ಆಸಕ್ತಿಯಾಗಿರುತ್ತೆ, ಇಷ್ಟ ಆಗುತ್ತೆ ಹಾಕೋದಕ್ಕೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ? ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ದ್ಯಾಟ್ ನನಗೂ ಮತ್ತಷ್ಟು ಮೋಟಿವೇಶನ್ ಸಿಗುತ್ತೆ ಗೈಸ್ ಹೊಸ ಹೊಸ ವೀಡಿಯೋ ಹಾಕೋಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.